ವಿಚಾರಣೆ ಆಗಬೇಕು ಅಂತೇಳಿ ನಾನು CIDಗೆ ವಹಿಸಿದ್ದೀನಿ ಈ ಕೇಸನ್ನು. ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀವಿ. ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದ್ದಾನೆ, ನೇಹ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ, ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, CIDಗೂ ಕೊಟ್ಟಿದ್ದೀವಿ. ಅವ್ರನ್ನ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸರ್, ಬಿಜೆಪಿ ಅವರು CBI ಕೊಡಬೇಕಂತ ಆಗ್ರಹ ಮಾಡ್ತಾರೆ. CBI ಕೊಡಬೇಕಂತ ಆಗ್ರಹ ಮಾಡ್ತಿದ್ದಾರೆ ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನಾವೀಗ ರಾಜಕೀಯ ಮಾತಾಡಕ್ ಹೋಗಲ್ಲ, ಅವರು ರಾಜಕೀಯ ಮಾತಾಡ್ತಾರೆ. ಯಾವ್ದಾದ್ರು ಒಂದು ಪ್ರಕರಣನ ಬಿಜೆಪಿ ಅವರು ಅವ್ರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ CBI ಕೊಟ್ಟಿದ್ದಾರೆ. ಯಾವ್ದಾದ್ರು ಒಂದು ಪ್ರಕರಣ ತೋರಿಸಿ ನೋಡೋಣ. ಒಂದೇ ಒಂದು ಪ್ರಕರಣ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಅನೇಕ ಪ್ರಕರಣಗಳನ್ನ CBI ಕೊಟ್ಟಿದ್ದೀನಿ. ಅವ್ರದೇ ಸರ್ಕಾರ ಇದ್ದಾಗಲೂ ಕೂಡ ಅವ್ರು ಒಂದು ಪ್ರಕರಣ ಕೂಡ CBI ಕೊಡಲಿಲ್ಲ. ನಾನು ಇದರಲ್ಲಿ ರಾಜಕೀಯ ಮಾಡಕ್ ಹೋಗಲ್ಲ. ಬಿಜೆಪಿ ಅವರು ರಾಜಕೀಯ ಮಾಡ್ತಾರೆ, ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಚುನಾವಣೆ ಸಂದರ್ಭದಲ್ಲಿ ಅದನ್ನ ಅಷ್ಟೇ ಮಾಡ್ಕೊಳ್ತಾ ಇದ್ದಾರೆ ಸರ್ ಬಿಜೆಪಿ ಅವರು. ನಾನೀಗ ರಾಜಕೀಯದೆಲ್ಲ ಮಾತಾಡಕ್ ಹೋಗಲ್ಲ, ಇಲ್ಲಿ ಮಾತಾಡಕ್ ಹೋಗಲ್ಲ. ಈಗ ಇವರು ಪಾಪ ದುಃಖದಲ್ಲಿ ಇದ್ದಾರೆ, ನಾ ಅವ್ರಿಗೆ ಸಾಂತ್ವನ ಹೇಳಕ್ ಬಂದಿದ್ದೀನಿ. ಸೊ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಅವ್ರ ಜೊತೆ ನಾವು ಇರ್ತೀವಿ. ಅವ್ರಿಗೆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಅವ್ರ ದುಃಖ, ಅವ್ರ ಸಾವಿನ ದುಃಖ ತೋರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ಇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್, ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು. ಒಂದು, ಆ ಫಯಾಜ್ರಿಗೆ ಆಗಲೇ ಬಂಧನ ಆಗಿದೆ, ಆತನಿಗೆ ಕುಮ್ಮಕ್ ಕೊಟ್ಟಂತವ್ರನ್ನ ಬಂಧನ ಮಾಡಬೇಕು. ಎರಡನೇದು, ಈಗ ಸೂಕ್ತ ರಕ್ಷಣೆ ಕೊಡಬೇಕು ಅನ್ನೋದು. ಯಾರ್ಯಾರೋ ಬಂದು ಜೀವ ಬೆದರಿಕೆ ಅಂತಂದು ಹೇಳ್ತಾರೆ. ರಕ್ಷಣೆ ಬೇಕಾದ್ರೆ ಕೊಡ್ತೀವಿ, ನಾವು ರಕ್ಷಣೆ ಕೊಡ್ತೀವಿ. ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ ಹೇಳಿದ್ದೀನಿ ನಾನು. ಬೇರೆಯವರು ಸೇರಿದಾರ ಅನ್ನೋದು ಆಂಗಲ್ನಲ್ಲೂ ಕೂಡ ತನಿಖೆ CID ವರದಿ ಕೊಡೋದಲ್ರಿ, ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಸ್ಪೆಷಲ್ ಕೋರ್ಟ್ ಟ್ರಯಲ್ ಮಾಡ್ತಾರೆ. ಕಾಲೇಜುಗಳಲ್ಲಿ ಭದ್ರತೆ ಇಲ್ಲ ಸರ್, ಈಗ ಕಾಲೇಜುಗಳಲ್ಲಿ ಭದ್ರತೆ ಇಲ್ಲ, ಅದನ್ನ ಸ್ವಲ್ಪ ಸರಿ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಯಾರು ಬೇಕಾದ್ರೂ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹೋಗ್ಬೇಕು. ಈಗ ನಿರಂಜನ್ ಜೊತೆ ಮಾತಾಡ್ತೀವಿ, ನೀವೇನ್ ಬೇಡಿಕೆ ಹೇಳಿದ್ರೆ ಹೆಂಗೆ? ಅವ್ರು ಏನ್ ಹೇಳ್ತಾರ ಅದು ಮಾಡ್ತೀವಿ. ಈಗಾಗಲೇ ಕಳೆದ 18ರಂದು ಏನೋ ನನ್ನ ಮಗಳ ಹತ್ಯೆ ಆದ ನಂತರ ನಾವು ಬಹಳ ದುಃಖ ಸ್ಥಿತಿ ಒಳಗಿದ್ವಿ. ಮತ್ತು ಈ ಒಂದು ಕೊಲೆ ಆದ ಪ್ರಕರಣ ಯಾರು ಕೂಡ ಊಹೆ ಮಾಡ್ಕೊಳ್ಳುವಂಥ ಕೊಲೆ ಆಗೋದ್ರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು, ಎಲ್ಲ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ. ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮಗೂ ಕೂಡ ಆ ಒಂದು ಹೋರಾಟದ ಶಕ್ತಿ ಕೂಡ ಬಂದಿದೆ. ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ, ಮಾಧ್ಯಮದವರು ಇರ್ಬೋದು, ಅನೇಕ ಎಲ್ಲರೂ, ಯಾರು ಅನ್ಯತಾ ಭಾವಿಸಬಾರ್ದು, ಎಲ್ಲ ಸಂಘಟನೆಗಳ ಹೆಸರು ತಗೊಳ್ಳಕ್ಕೆ ನಾ ಇಚ್ಛೆಪಡಂಗೆ ಎಲ್ಲರೂ ಕೂಡ ಇದ್ದರು. ಇದು ರಾಜ್ಯ ದೇಶದ ವ್ಯಾಪ್ತಿಯ ಹರಡಿತು. ಅವಾಗ ನಮಗೆ ಅದರ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾನೂನು ಸಚಿವರು HK ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು, ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು, ನಮ್ಮ ಜಿಲ್ಲಾ 2 ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಗಿರಿ ಸಾಹೇಬರು ಕೂಡ, ನಮ್ಮ ಆಮೇಲೆ ವಿನೋದ್, ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಸೋಟಿ ಅವರು ಕೂಡ, ಮತ್ತು ವಿಶೇಷವಾಗಿ ಮಹೇಂದ್ರ ಸಿಂಗಿಯವರು ವಿಶೇಷವಾಗಿ ಮತ್ತೆ ಮರುಕಳಿಸಿ ಹೇಳ್ತೀನಿ. ಯಾಕೆಂದರೆ ಅವರು ಸ್ಟೂಡೆಂಟ್ ಆಗಿ ನರ್ಸರಿಯಿಂದ ಅವರು ಸಂಸ್ಕಾರ ಸ್ಕೂಲ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗೆ ಈ ಥರ ಬರಬಲ ಹತ್ಯೆಗಿದ್ದಕ್ಕೆ ನನಗೆ ಎಷ್ಟು ದುಃಖ ಇದೆ ಅಷ್ಟು ಜಾಸ್ತಿ ಅವ್ರ ದುಃಖದಿಂದ ಎಲ್ಲರನ್ನೂ ಸಂಪರ್ಕ ಮಾಡಿ
ಅವರು ಮಾಡಿದ್ದಾರೆ, ಅನೇಕ ಮಂದಿ ಕೂಡ ಮಾಡಿದ್ದಾರೆ, ಮಂತ್ರಿಗಳು ಕೂಡ ಮಾಡಿದ್ದಾರೆ, ಶಾಸಕರು ಮಾಡಿದ್ದಾರೆ. ಸರ್, ನಾನು ವಿವರಣವಾಗಿ ಹೇಳ್ತೀನಿ, ಅದನ್ನು ಕೂಡ ಅದನ್ನು ಹೇಳ್ಬೇಕಾಗ್ತೈತಿ. ನೋಡ್ರಿ, ಈಗ ತಪ್ಪು ಸಂದೇಶ ಹೋಗ್ಬಾರ್ದು, ದಯಮಾಡಿ ಕ್ಷಮಿಸಿ. ಇದರ ಜೊತೆಗೆ ಎಲ್ಲಾ ಹೋರಾಟದ ಫಲ ಒಬ್ರೇ ಇಬ್ರ ಅಂತಲ್ಲ. ಅವಾಗ ಸರ್ಕಾರದಿಂದ ನನಗೆ ವಿಶ್ವಾಸ ಸಿಗ್ತೈತಿ. ನನಗೆ ತುರ್ತವಾಗಿ ನನಗೆ ಏನ್ ಬೇಡಿಕೆ ಇತ್ತು, ಉಪಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಮಾತಾಡಿದ್ರು, ಗಮನಕ್ಕೆ ತಂದ್ರು. ಎಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾದ ಕಾನೂನು ಸಚಿವರು, ಇದಕ್ಕೆ ಯಾವ ರೀತಿ ಸ್ಪಂದಿಸ್ಬೇಕಂತ ಅವರು ಕೂಡ ನನ್ನ ಜೊತೆ ಮಾತಾಡಿ ಆ ಒಂದು ಕಾಯ್ದೆ ನಮ್ದೇನು ಬೇಡಿಕೆ ಇತ್ತು, ಯಾವ ರೀತಿ ಮಾಡಬೇಕು, ಅದಕ್ಕೆ ಸಂಘ ಸಂಸ್ಥೆಗಳ ಎಲ್ಲಾ ರಿಪೋರ್ಟ್ ಅನ್ನು ತರಿಸ್ಕೊಂಡು ನಮ್ದೇ ಬೇಡಿಕೆ ಕೂಡ ತರಿಸ್ಕೊಂಡು ಇವರು 4ನೇ ಅಥವಾ 4ನೇ ದಿವಸಕ್ಕೆ ನಮಗೆ ತುರ್ತವಾಗಿ ಆದೇಶ ಮಾಡ್ತಾರೆ. ನಾವೇನ್ ಬೇಡಿಕೆ ಇಟ್ಟಿದ್ವಿ, ಫಾಸ್ಟ್ಯಾಗ್ ಇದನ್ನ ಒಬ್ಬಂತ ಬಂಧಿಸಿದ್ದಾರೆ, ಅದ್ರ ಜೊತೆಗೆ ವಿಶೇಷ ಕೋರ್ಟ್ ಬೇಕು ಅಂತ ಕೇಳಿದ್ವಿ. ತಕ್ಷಣ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆಲ್ಲ ಶಾಸಕರು ಸೇರಿ ಒತ್ತಾಯ ಮಾಡಿ ಎಲ್ಲರೂ ಇದಕ್ಕೆ ಬಹಳ ಅನೇಕ ಮಂದಿ ಕೂಡ ಚರ್ಚೆ ಮಾಡಿ ಅದನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಅನ್ಭವಿಸ್ತೀನಿ. ಅದಕ್ಕೆ ಮಾಡಿದ್ದಕ್ಕೆ ಕೂಡ ನಾ CM ಸಾಹೇಬರಿಗೆ, ಕಾನೂನು ಸಚಿವರಿಗೆ, ಎಲ್ಲ ಮಂತ್ರಿಗಳಿಗೆ ಕೂಡ ನಾ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ವಿಶೇಷ ನ್ಯಾಯಾಲಯ ಫಾಸ್ಟ್ಯಾಗ್ ಕೋರ್ಟ್ ಅನ್ನು ರಚನೆ ಮಾಡಿದ್ರು. ಮತ್ತೆ ಈ ತನಿಖೆಯನ್ನು ನನಗೆ ಎಲ್ಲೋ ಸ್ಥಳೀಯವಾಗಿ ಆಗಿದ್ದಕ್ಕೆ ನಾನು ಅವಾಗ ಸಿಟ್ಟಿನ ವೇಳೆಯಲ್ಲಿ ನಾನು ಹೇಳಿದೆ, ಅದನ್ನು ತಕ್ಷಣ ನಾನೇ CBI ಕೊಡ್ಬೇಕಂತ ನಾನು ರೆಫರ್ ಮಾಡಿದೆ. CIDಗೆ ಕೊಟ್ಟು ಅದನ್ನು ಕೂಡ ಈಗ ADGP ಅವರು ಅನೇಕ ಮಂದಿ ನನ್ನ ಜೊತೆ ಸಂಪರ್ಕದಲ್ಲಿ ಅದನ್ನ ತನಿಖೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಈಗ ನನಗೇನಾಗಿದೆ, ನನ್ನ ಬೇಡಿಕೆ ಒಂದೇ, ಮುಖ್ಯಮಂತ್ರಿಗಳಿರಲಿ, ಮಂತ್ರಿಮಂಡಳಿಗಿರಲಿ, ಸಾರ್ವಜನಿಕರ ಸಂಘಟನೆದವರು, ಮೀಡಿಯಾದವರು ದೇಶವ್ಯಾಪ್ತಿ ಹೋರಾಟ ಮಾಡಿದಂತ ಪಕ್ಷಾತೀತವಾಗಿ ಎಲ್ಲರೂ ನನ್ನ ಈ ಸಾವಿನ ಪ್ರಕರಣಕ್ಕೆ ಬೆನ್ನಿಗೆ ನಿಂತಂತ ಎಲ್ಲರಿಗೂ ಕೂಡ ನಾನು ಒಂದು ಸಂದೇಶ ಕೊಡಕ್ಕೆ ಇಚ್ಛಪಡ್ತೀನಿ. ಈಗ ಸದ್ಯ ನಂದು ಬೇಡಿಕೆ ಕೂಡ ಇದೆ, ಮುಖ್ಯಮಂತ್ರಿಗಳು ಕೂಡ ಮತ್ತೆಲ್ಲ ಮಂತ್ರಿಮಂಡಲ ಕೂಡ ಈ ಒಂದು ಪ್ರಕರಣದಲ್ಲಿ ತಾವೇನು ಒಂದು ಕಾನೂನು ರಚನೆ ಮಾಡ್ರಿ ಬೇಕಂತ ಕೇಳಿನಿ, ಅದನ್ನು ಕೂಡ ಕೊಡಬೇಕು. ಈಗ ತೀವ್ರವಾಗಿ ಕೋರ್ಟ್ ಅನ್ನು ರಚನೆ ಮಾಡ್ರಿ, ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ CBIಗೆ ಹಸ್ತಾಂತರ ಮಾಡ್ರಿ, ಅದಕ್ಕೂ ಕೂಡ CID ಕೊಟ್ರಿ, ಅದನ್ನು ಕೂಡ ನನಗೆ ಸಂತೋಷ ತಂದಿದೆ. ಆದ್ರೆ ನನಗೊಂದು ಬೇಡಿಕೆ ಏನಂದ್ರೆ, ಇದನ್ನ ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಸುರ್ಜಾಲಾಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಭೇದಿಸಬೇಕು ಎಲ್ಲ ತಮಗೆ ಮಾಧ್ಯಮ ಮುಖಾಂತರ ಹೇಳಿದರೆ, ನಮಗೂ ಕೂಡ ಹೇಳಿದರೆ 90 ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳಿದ್ದಾರೆ. ಬಹಳ ಲೇಟ್ ಅಂದ್ರೆ 120 ದಿವಸ ಅಂತ ಹೇಳಿದ್ದಾರೆ. ಅದು ಗಲ್ಲು ಶಿಕ್ಷೆ ಅಂತ ನೇರವಾಗಿ ಹೇಳೋದು. ನಾನು ಅದನ್ನ ದಿವಸ ಕಾಯ್ತಾ ಇದ್ದೀನಿ. ಕೊಲೆ ಬೇಕು, ಮತ್ತೆ ಅದನ್ನ ಆ ಒಂದು ಆದೇಶ ಅವ್ರಿಗೆ ಸೀದಾ ಹೇಳಿದ್ದಾರೆ, ಗಲ್ಲು ಶಿಕ್ಷೆನೇ ಬೇಕಂತ ಹೇಳಿದ್ದಾರೆ. ಆ ರೀತಿ ಎಲ್ಲ ನಮ್ಮ ಮಂತ್ರಿಮಂಡಳಾಗ್ಲಿ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ, ಕಾನೂನು ಸಚಿವರಲ್ಲಿ, ಎಲ್ಲಾ ಮಂತ್ರಿಮಂಡಲ ನಾವು ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಎಲ್ಲಿವರೆಗೂ ಆ ಗಲ್ಲು ಶಿಕ್ಷೆ ಆಗೋದಿಲ್ಲ, ನಮ್ಮ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು. ಇದು ಬೆನ್ನಿಗೆ ಈಗ ಬಂದಿರ್ರಿ, ಇದೇ ರೀತಿ ನನಗೆ ಆ ಒಂದು ನ್ಯಾಯ ಸಿಗುವವರೆಗೂ ನಾನು ಇರ್ಬೇಕಂತ ಕೇಳ್ಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳಿಕೆ, ಮತ್ತು ನಿಮ್ಗೇನಾದ್ರೂ ನಾನು ಎಲ್ಲರೂ ತಪ್ಪು ಹೇಳಿಕೆ ದುಃಖದಾಗ ಯಾವ್ದಾರ ನಾನು ಕೆಲವೊಂದು ಘಟನೆಗಳಾಗೆ ಅದಕ್ಕೆ ನಾನು ಹೇಳಿದ್ದೀನಿ, ಇವಾಗೂ ಕೂಡ ಅದಷ್ಟು ಏನಾಗಿದ್ದೀನಿ. ಆದಷ್ಟು ನಾನೇನಾರ ತಪ್ಪು ಯಾರಿಗಾದ್ರೂ ಕೂಡ ನಾನು ಹೇಳಿಕೆ ತಮಗೆ ಅನಿತಾ ಭಾವಿಸ್ಬಾರ್ದು, ಯಾರೋ ಹೆಸರು ತಗೊಂಡಿದ್ರು ಕೂಡ ಅದು ನನ್ನ ಕ್ಷಮೆ ಇರಲಿ. ಆ ದುಃಖದಾಗ ನಾ ಹೇಳೇನಿ, ದಯಮಾಡಿ ಎಲ್ಲರೂ ಕೂಡ ಈ ಹೇಳಿಕೆಗೆ ನಾನು ಸರ್ಕಾರಕ್ಕೆ ಮುಜುಗರ ತರುವಂತಾದ ವ್ಯವಸ್ಥೆ ಏನಾದರೂ ಬಂದಿದ್ರು ಕೂಡ ಆ ಒಂದು ಕಿಚ್ಚು ನಂದು ಒಬ್ಬಂದಲ್ಲ, ಇಡೀ ರಾಜ್ಯದಿತ್ತು. ಅದಕ್ಕೆ ನನ್ನ ಕಡೆ ಈಗ ಸ್ವಂತ ಹೇಳಿರಿ, ನನ್ನ ಮನೆಗೆ ಬಂದು ಧೈರ್ಯ ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನನ್ನ ಜೊತೆಗೆ ಇದೇ ರೀತಿ ಯಾವಾಗಲೂ ಕೂಡ ಇರಬೇಕು, ನನಗೆ ಭದ್ರತೆ ಕೊಡಬೇಕು. ಮುಂದೂ ಕೂಡ ಫಾಸ್ಟ್ಯಾಗ್ನಲ್ಲಿ 90 ದಿವಸಗಳ ಇಲ್ಲ 120 ದಿವಸನಾಗ ಅದು ಆದೇಶ ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾ ಕೇಳ್ತೀನಿ.